ಖಂಡಿತ ನಾವೇ ಒಳ್ಳೆಯರು ಅಂತ ಹೇಳ್ಕೊಳಕ್ ಬರಲ್ಲ. ಭಗವಂತಗೂ ನಾವೇನೇನ್ ತಪ್ಪು ಮಾಡ್ತೀವಿ ಯಾವ್ಯಾವ ಜನ್ಮದಾಗಿ. ಹಂಗಂದ್ರೆ ನಂದು ಈ ಜನ್ಮದ ಏನು ತಪ್ಪಿಲ್ಲ, ಹಿಂದಿನ ಜನ್ಮದ ತಪ್ಪಿರ್ಬೋದು ಅಂತಾನ ನೀವು? ನಿನ್ಗೆ ಹುಷಾರಿಲ್ಲ ಏನಿಲ್ಲ, ಬರ್ತೀವಿ ಕಣಪ್ಪ ಆಸ್ಪತ್ರೆ ನೋಡಕ್ಕೆ. ನೋಡ್ಕೊಳಣ ಪಾಪ, ನಮ್ಗೆ ಬೇಕಾದ್ರು ನೋಡ್ಬೇಕಪ್ಪ. ನಾನು ಚೆನ್ನಾಗಿದ್ದೀನಿ, ಗುಂಡ್ಕಲ್ಲಿದ್ದಂಗೆ ಇದ್ದೀನಿ, ನಂಗೆ ಏನಾಗಿಲ್ಲ. ಬಟ್ ಇಲ್ಲಿ ಆಗಿರೋ ವಿಚಾರನೇ ಬೇರೆ. ದೇವ್ರ ಕ್ಷಮಿಸಲ್ಲ ಅಂದ್ಮೇಲೆ ಯಾಕಪ್ಪ ಅಂತ ತಪ್ಪು ಮಾಡಕ್ ಹೋದಿ? ಏನೋ ಇಷ್ಟ ಆಯ್ತು, ಆಸೆ ಪಟ್ಬಿಟ್ಟೆ ಮಾಡ್ಬಿಟ್ಟೆ. ತಪ್ಪದು, ಮನುಷ್ಯ ಅಂದ್ಮೇಲೆ ಆಸೆ ಪಡೋದು ಸಾಮಾನ್ಯ ಅಲ್ವಾ? ಏನೇನು ಹೇಳೋದಿದ್ರು ನೇರವಾಗಿ ಹೇಳ್ಬೇಕು, ನಿಂಗೆ ಬಕ್ರ ಮಾಡಬೇಡ ನೀನು. ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನೀಲನ ಸುನೀಲ್ ಆ್ಯಪ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಸ್ವಾಗತ. ಮಾರ್ನಿಂಗಲ್ಲಿ ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸದಾಗಿ ನೋಡ್ತಿರೋ ಆದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಮೆಸೇಜ್ ಕಳಿಸ್ತೀರ ಅಂದರೆ ನನ್ನ ವಾಟ್ಸಪ್ ನಂಬರು 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ಕಳಿಸಿ. ದಯವಿಟ್ಟು ನೀವು ಯಾವ ಊರಿಂದ ಮೆಸೇಜ್ ಮಾಡ್ತಾಯಿದ್ರೆ, ಯಾವ ದೇಶದಿಂದ ಮೆಸೇಜ್ ಮಾಡ್ತಾಯಿದ್ರೆ ಅದನ್ನು ಅಲ್ಲಿ ನನಗೆ ಮೆಸೇಜಲ್ಲಿ ಹಾಕೋದ್ರ ಮೂಲಕ ನೀವು ಸಹಕರಿಸಿ ನನಗೆ ಅಂತ ಹೇಳ್ತಾ, ಸದ್ಯಕ್ಕೆ ಬನ್ನಿ. ನನಗೆ ತರೀಕೆರೆಯಿಂದ ಮೆಸೇಜ್ ಮಾಡಿದ್ದಾರೆ. ಇವ್ರ ಹೆಸರು ಬಂದು ಪ್ರವೀಣ್ ಅಂತೆ, ಜಯಲಕ್ಷ್ಮಿ ಅಂತ ಇವ್ರ ದೊಡ್ಡಮ್ಮ. ಇವರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಇವರು ತುಂಬ ಜನಗಳಿಗೆ ಆ್ಯಕ್ಚುಲಿ ಈ ಕಾಶಿ, ಹರಿದ್ವಾರ ಆ ಥರ ಬೇರೆ ಬೇರೆ ಊರುಗಳಿಗೆ ತೀರ್ಥಯಾತ್ರೆಗಳನ್ನ ಟ್ರಿಪ್ ಮಾಡಿಸ್ತಾ ಇರ್ತಾರಂತೆ. ಬನ್ನಿ ಕಾಲ್ ಮಾಡುವ ಇದೀಗ ಜಯಲಕ್ಷ್ಮಿ ಅವರು. ಹಲೋ, ಇದು ಜಯಲಕ್ಷ್ಮಿ ಅವರ ಮಾತಾಡ್ತಾ ಇರೋದು? ಹೌದು. ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿ ಕಣಪ್ಪ. ಏನು ಮಾಡ್ತಿದ್ದೀರಿ? ಯಾರು ಗೊತ್ತಾಗ್ಲಿಲ್ಲ? ಗೊತ್ತಾಗಲ್ಲ ಬಿಡಿ ಇವಾಗೆಲ್ಲ. ಬರತ್ತ ನೀ ಯಾಕಪ್ಪ? ಚೆನ್ನಾಗಿದೀಯಾ? ಚೆನ್ನಾಗಿಲ್ಲ. ಯಾಕಪ್ಪ? ಏನ್ ಪ್ರಾಬ್ಲಮ್? ಯಾಕಪ್ಪ? ಏನಂತ ಹೇಳಿದ್ರೆ ಗೊತ್ತಾಗತ್ತಲ್ವ? ಹತ್ರ ನಮಗೆ ಇಲ್ಲಿ ಗೊತ್ತಾಗಲ್ಲ ಕಣಪ್ಪಾಜಿ. ಅದೇನ್ ಹೇಳಪ್ಪ? ನಂಗೊಂದು ಮಾತು ಕೊಡ್ತೀರಾ? ಅದೇನ್ ಹೇಳು, ಈಗ ಆಮೇಲೆ ಮಾತು ಕೊಡೋದು. ಇಲ್ಲ, ನಾನು ಹೇಳೋ ಸ್ಥಿತಿಲಿ ಹೇಳು. ನಾನು ಹೇಳೋ ಸ್ಥಿತಿಲಿ ಇಲ್ಲ. ದಯವಿಟ್ಟು ಒಂದು ಮಾತು ಕೊಡ್ತೀರಾ? ಏನ್ ಹೇಳಪ್ಪಾಜಿ? ಏನು ಹೇಳು, ಪರವಾಗಿಲ್ಲ. ಅದೇನು ನಾನು ಏನು ಬೇಜಾರು ಮಾಡ್ಕೊಳಲ್ಲ, ಹೇಳು. ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅನ್ನೋದೇ ನನ್ನ ಪ್ರಾಬ್ಲಮ್ಮು. ಯಾಕೆ, ಏನ್ ಪ್ರಾಬ್ಲಮ್ ಆಗ್ಬಿಡ್ತು? ಏನೇನೋ ಆಗೋಯ್ತು. ಅಯ್ಯೋ ಗ್ರಾಚಾರವೇ ಭಗವಂತ, ಯಾಕೆ ಸರಿ ಇಲ್ಲಲ್ಲ. ಎಲ್ಲಿ ಯಾವ್ರಲ್ಲಿರೋದು? ಈಗ ಅಳ್ಬೇಡಪ್ಪ. ಅದೇನು ಹೇಳಪ್ಪ. ಇಲ್ಲ, ತಡ್ಕೊತಾ ಇದ್ದೀನಿ. ಹಂಗೂ ಒಳಗಡೆಯಿಂದ ಉಕ್ಕಿ ಉಕ್ಕಿ ಬರ್ತಾ ಇದೆ, ಆಗ್ತಾ ಇಲ್ಲ. ಏನಾಗೋತು ಅಂತ ಭಯ ಆಗುತ್ತೆ ಕಣಪ್ಪಜ್ಜಿ, ಹೇಳು. ಭಯ ಆಗುತ್ತೆ ಮತ್ತೆ ನಿಂಗೆ ಹತ್ರ. ಸರಿ, ಕಟ್ ಮಾಡ್ತೀನಿ. ಏನು ಹೇಳಪ್ಪ ಕರೆಕ್ಟಾಗಿ. ಇಲ್ಲ, ನಿಮ್ಮನ್ನು ಭಯ ನನ್ಗೆ ಇಷ್ಟ ಇಲ್ಲ. ನಾನು ಹೆಂಗಾರು ಏನಾದರೂ ಪರವಾಗಿಲ್ಲ, ನೀವು ಚೆನ್ನಾಗಿರಿ, ನೀವು ಭಯ ಪಡಬೇಡಿ. ದಾವಣಗೆರೆ ಎಲ್ಲಿದೀಯಾ? ಅಲ್ಲೇ ಇದ್ದೀನಿ. ಏನು ಅಂತ ಹೇಳ್ದಲ್ಲ ಹತ್ಬಿಟ್ರೆ ನಾನು ಏನು ಅಂತ ಹೇಳಲ್ಲ. ಕಷ್ಟ ಮನುಷ್ಯನಿಗೆ ಎಲ್ಲರಿಗೂ ಬರುತ್ತೆ, ಆದ್ರೆ ಅದ್ರ ಧೈರ್ಯ ಇರಬೇಕು ಎದುರ್ಸೋದು. ಬಟ್ ಒಳ್ಳೆಯವ್ರಿಗೆ ಯಾಕೆ ಭಗವಂತ ಇಷ್ಟೊಂದು ಕಷ್ಟ ಕೊಡ್ತಾನೆ? ನಾವ್ ಹೆಂಗ್ ಒಳ್ಳೆಯರು ನಾವು ಹೇಳ್ಕೊಂಡ್ರಾಗಲ್ಲ ಕಣಪ್ಪಜ್ಜಿ. ಮತ್ತೆ ಖಂಡಿತ ನಾವೇ ಒಳ್ಳೆಯರು ಅಂತ ಹೇಳ್ಕೊಳಕ್ ಬರಲ್ಲ. ಭಗವಂತಗೂ ನಾವೇನೇನ್ ತಪ್ಪು ಮಾಡ್ತೀವಿ ಯಾವ್ಯಾವ ಜನ್ಮದಾಗಿ. ಹಂಗಂದ್ರೆ ನಂದು ಈ ಜನ್ಮದ ಏನು ತಪ್ಪಿಲ್ಲ, ಹಿಂದಿನ ಜನ್ಮದ ತಪ್ಪಿರ್ಬೋದು ಅಂತಾನ ನೀವು? ನಾನು ನೀನ್ ಇಬ್ರು ತಪ್ಪು ಮಾಡಿರ್ತೀವಿ. ನೀನ್ ತಪ್ಪು ಮಾಡಿದೀಯ ನಾನು ಹೇಳಕ್ ಬರಲ್ಲ. ಅಂದ್ರೆ ಮನುಷ್ಯನಿಗೆ ಕಷ್ಟ ಅಂದ ಯಾರಿಗೂ ಇಲ್ದಂಗೇನಿಲ್ಲ, ಎಲ್ರಿಗೂ ಕಷ್ಟ. ನಿನಗೊಂಥರ ಇದ್ರೆ ನಮಗೊಂಥರ ಇದ್ರೆ ಇನ್ನೊಬ್ರಿಗೊಂಥರ. ಎಲ್ರ ಭೂಮಿ ಮೇಲೆ ಹುಟ್ಟಿದ ಮೇಲೆ ಕಷ್ಟ ಸುಖ ಅನುಭವಿಸ್ಬೇಕು, ಆದ್ರೆ ನಾವು ಅರ್ತ್ಕೊಂಡ್ ಬಾಳ್ಬೇಕು ಜೀವನ. ನಾನು ಭೂಮಿ ಮೇಲೆಲ್ಲ ಹುಟ್ಟಿದ್ದು ಅಲ್ಲ ಕಣೋ, ಯಾಕೆ ಹಿಂಗ್ ಮಾತಾಡ್ತೀಯ? ಇಲ್ಲ, ನಾನು ಹಾಸ್ಪಿಟ್ಲಲ್ಲಿ ಹುಟ್ಟಿದ್ದು. ಹಾಸ್ಪಿಟಲ್ ಇದೆಯಾ? ಇಲ್ಲ, ಅವಾಗ ಏನ್ ಪ್ರಾಬ್ಲಮ್ ಹೇಳಿದ್ರೆ ಒಂದ್ ಸ್ವಲ್ಪ ಕೇಳ್ಬೋದಪ್ಪ. ಏನಾರ ಕಷ್ಟ ಸುಖ ಏನಪ್ಪಾ ಅಂತ ನಾವು ಹೆಲ್ಪ್ ಮಾಡ್ಬೋದು ಏನಾದ್ರು. ಇಲ್ಲ ನಾನು ಮಾಡಿರೋ ಇದನ್ನ ದೇವ್ರಿಗೆ ಕ್ಷಮಿಸಲ್ಲ. ಅಲ್ಲ ಕಣ, ಹೇಳು, ನಾವು ಅದೇನ್ ಕ್ಷಮಿಸ್ತೀವಿ. ಬಟ್ ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡಿ. ಅಂತದ್ ಏನ್ ಮಾಡಿದ್ಯಾ? ಅಯ್ಯೋ, ಹೆಂಗೆಲ್ಲಪ್ಪ. ಅಮ್ಮ ಆಯ್ತಾ? ಅಮ್ಮನೂ ಇಲ್ಲ, ಗುಮ್ಮನೂ ಇಲ್ಲ, ಯಾರು ಇಲ್ಲ. ನೀವು ನಂಗೆ ಭರವಸೆ ಕೊಡಿ, ಹೇಳ್ತೀನಿ. ಯಾಕೆ ಹಿಂಗೇನ್ ಮಾತಾಡ್ತೀಯಪ್ಪ ನೀನು? ಸರಿ, ಹಂಗಾರೆ ಆಯ್ತು, ಮಾತಾಡಲ್ಲ, ಕಟ್ ಮಾಡ್ತೀನಿ. ಇಲ್ಲ, ನೀನು ಕರೆಕ್ಟ್ ಆಗಿ ಅದೇನು ಅಂತ ಹೇಳಿ ನೀನು ಮಜ್ ಮಾಡ್ಬೇಕು. ನಾನು ಏನಾದ್ರು ಬರ್ತೀನಿ ದಾವಣಗೆರೆಗೆ. ಎಲ್ಲಿದೆ ಏನು ಹೇಳು, ಆಸ್ಪತ್ರೆ ಬರ್ತೀನಿ.
ಬನ್ನಿ ಬನ್ನಿ, ಬಟ್ ನೀವು ನನ್ನ ನೋಡ್ಬೋದು, ನಾನು ನಿಮ್ಮನ್ನು ನೋಡೋಕ್ಕಾಗಲ್ಲ ಅಷ್ಟೇ. ಬನ್ನಿ ಆಯಿತು. ನಿನ್ಗೆ ಹುಷಾರಿಲ್ಲ ಏನಿಲ್ಲ, ಬರ್ತೀವಿ ಕಣಪ್ಪ ಆಸ್ಪತ್ರೆ ನೋಡಕ್ಕೆ. ನೋಡ್ಕೊಳ್ಳೋಣ ಪಾಪ, ನಮ್ಗೆ ಬೇಕಾದ್ರು ನೋಡ್ಬೇಕಪ್ಪ. ನಾನು ಚೆನ್ನಾಗಿದ್ದೀನಿ, ಗುಂಡ್ಕಲ್ಲಿದ್ದಂಗೆ ಇದ್ದೀನಿ, ನಂಗೆ ಏನಾಗಿಲ್ಲ. ಬಟ್ ಇಲ್ಲಿ ಆಗಿರೋ ವಿಚಾರನೇ ಬೇರೆ. ಅದೊಂದು ಹೇಳ್ಕೇನಲ್ಲ, ದೇವ್ರು ನಂಗೆ ಕ್ಷಮಿಸಲ್ಲ ಬಿಡಿ. ನಾನು ಮಾಡಿರೋ ತಪ್ಪಿಗೆ ದೇವ್ರು ನಂಗೆ ಕ್ಷಮಿಸಲ್ಲ. ದೇವ್ರು ಕ್ಷಮಿಸಲ್ಲ ಅಂದ್ಮೇಲೆ ಯಾಕಪ್ಪ ಅಂತ ತಪ್ಪು ಮಾಡಕ್ ಹೋದಿ? ಏನೋ ಇಷ್ಟ ಆಯಿತು, ಆಸೆ ಪಟ್ಬಿಟ್ಟೆ ಮಾಡಿಬಿಟ್ಟೆ. ತಪ್ಪದು, ಮನುಷ್ಯ ಅಂದಮೇಲೆ ಆಸೆ ಪಡೋದು ಸಾಮಾನ್ಯ ಅಲ್ವಾ? ಅದು ಆಸೆ ಅಂದ್ರೆ ಏನು ಅಂತ. ಇದು ಇನ್ಸ್ಟಾಗ್ರಾಮಲ್ಲಿ ಮೊನ್ನೆ ನೈಟ್ ನಿದ್ದೆ ಬರ್ತಿರ್ಲಿಲ್ಲ, ವಿಡಿಯೋಗಳು ನೋಡ್ತಾ ಇದ್ದೆ, ರೀಲ್ಸು. ಅದರಲ್ಲಿ ಯಾವುದೋ ಒಂದು ಕೇರಳದಲ್ಲಿ ಒಂದು ತುಂಬ ಜನದ ಮೇಲೆ ಜನ ಒಯ್ತಾವ್ರೆ, ಯಾವುದೋ ಒಂದು ದೇವಸ್ಥಾನ ಮಾದೇವೊಂದು. ಸರಿ, ನನಗೂ ನೋಡ್ಬಿಟ್ಟು ನೇಚರು ಮತ್ತು ಅಲ್ಲಿ ದೇವಸ್ಥಾನ ಮತ್ತು ಆನೆಗಳ ಮೇಲೆ ಬಂದೆಲ್ಲ ಪೂಜೆ ಮಾಡೋದು ಎಲ್ಲ ಇಷ್ಟ ಆಯಿತು. ನಾನು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಲ್ಕೊಂಡೆ. ಬೆಳಗ್ಗೆ ಎದ್ದು ನೋಡ್ತೀನಿ, ಬೆಳಗ್ಗೆ ಎದ್ದು ನೋಡ್ತೀನಿ ಇನ್ನು ಯಾರ್ಯಾರು ಅದೇ ದೇವಸ್ಥಾನದ ಬಗ್ಗೆ ರೀಲ್ಸ್ ಮಾಡೋರೆ. ಯಾರು ಬರಕ್ಕೆ ಹೋಗ್ಬೇಡಿ, ಇಲ್ಲಿ ತುಂಬ ಸಿಕ್ಕಾಪಟ್ಟೆ ಜನ ಅವರೇ, ಮಳೆ ಬಂದ್ರೆ ನೋಡಿದ್ರೆ ಹುಚ್ಚು ಬಂದಂಗೆ ಸುರಿತೈತೆ, ಯಾರು ಬರಬೇಡಿ, ಟ್ರಾಫಿಕ್ ಜಾಮ್ ಆಗೈತೆ, ಯಾರು ಬರಕ್ಕೆ ಹೋಗ್ಬೇಡಿ ದೇವಸ್ಥಾನಕ್ಕೆ ಅಂತ ರೀಲ್ಸ್ ಮಾಡಾಕವ್ರೆ. ಎಷ್ಟು ಬೇಜಾರಾಗೋಯ್ತು ಅಂದರೆ ನನಗೆ, ದೇವ್ರು ಯಾಕೆ ಹಿಂಗೆ ಮೋಸ ಮಾಡಿಬಿಟ್ಟ, ನನಗೆ ಯಾಕೆ ಅನ್ಯಾಯ ಮಾಡಿಬಿಟ್ಟ, ಒಂದೇ ನೈಟ್ಗೆ ಇಷ್ಟೊಂದು ಅನ್ಯಾಯ ಯಾಕೆ ಮಾಡ್ತಾರೆ. ಅದೇ ಕೊರಗಿಂದ ಅವತ್ತಿಂದ ನಂಗೆ ಬೇಜಾರಾಗ್ಬಿಟ್ಟೈತೆ. ಕೇಳದೆ, ನೀವು ನೋಡಿಲ್ವ ಅದು ರೀಲ್ಸಲ್ಲಿ? ಅದಲ್ಲ, ಇನ್ನೊಂದು ದೇವಸ್ಥಾನ ಈಗ ಬಂದೈತೆ, ಬರೀ ಒಂದು 27 ದಿವಸ ಅಂತ ತೆಗೆಯೋದದು. ದೇವ್ರಿಂಗ್ ತೋರಿಸ್ಬಿಟ್ಟು ನೈಟೇ ಬೆಳಗ್ಗೆ ಆಗಷ್ಟಲ್ಲಿ ಕಿತ್ಕೊಬಿಟ್ನಲ್ಲ, ನಾನು ಹೋಗ್ದೇರಂಗೆ ಮಾಡ್ಬಿಟ್ನಲ್ಲ ಅಂತ ನಂಗೆ ಭಾಳ ಫೀಲಿಂಗ್ ಆಯ್ತೈತೆ ನನಗೆ. ಯಾಕಪ್ಪ ಬೇಜಾರು ಮಾಡ್ಕೊಂಡಿದ್ಯಾ? ನಿಮ್ಗೆ ಅಷ್ಟೇನೆ ಅಷ್ಟೇ ತಾನೆ, ನೀನು ಅದಕ್ಕೆ ಏನು ಯಾರು ಕೂಡ ಹೇಳ್ಬೇಡ, ಏನೋ ಭಾರಿ ತಪ್ಪು ಮಾಡಿದ್ಯೇನೋ ನಂಗೆ. ನನ್ನ ಫೀಲಿಂಗ್ಸ್ ಅಷ್ಟೇ ಆಗೋಯ್ತಾ ನಿಮಗೆ? ಆಯ್ತು ಬಿಡಿ. ಅಯ್ಯಮ್ಮ, ದೇವಸ್ಥಾನ ಬಂದ್ ಮಾಡಿದ್ರೆ ಯಾರು ಬರಬೇಡಿ ಅಂತಂದ್ರೆ ದೇವ್ರ ದರ್ಶನ ಆಗಿಲ್ಲ, ಇದ್ದಲ್ಲ ಇನ್ನೊಂದ್ಸತಿ ಆಗುತ್ತೆ. ಇಲ್ಲ, ತೆಗೆದೆ 27 ದಿವಸ ಅಂತೆ ಅದನ್ನ. ಈಗ ನೀವೇ ಮತ್ತೆ ಎಲ್ಲಿದ್ದೀವಿ ನೀನೀಗ? ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಯಿದ್ರೆ ನಿಮಗೆ ತಲೆ ಕೆಡ್ತದೆ ಇವಾಗ. ಅದೇ ಮತ್ತೆ ನೀನು ಈಗ ದೇವಸ್ಥಾನದಾಗಿದೆಯಾ, ಈಗ ಎಲ್ಲಿದೆಯಾ ಅಂತ ನನಗೆ ಮತ್ತೆ ಏನೇನೋ ಹೇಳ್ತಾ ಇದೆಯಲ್ಲಪ್ಪ. ನೀನು ಕರೆಕ್ಟಾಗಿ ಒಂದು ಮಾತು ಹೇಳಪ್ಪ. ಕರೆಕ್ಟಾಗಿ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಜಯಲಕ್ಷ್ಮಿ ಅವರೇ. ಫಸ್ಟ್ ಆಫ್ ಆಲ್ ನಿಮ್ಮ ಜೊತೆ ಮಾತಾಡ್ತಿರೋದು ನಾನು ಭರತ್ ಅಲ್ಲ, RJ ಸುನಿಲ್ ಅಂತ ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಪ್ರವೀಣ್ ಏನಾಗ್ಬೇಕು ನಿಮ್ಗೆ? ನನ್ನ ಮಗ ನಿಮ್ ನಂಬರ್ ಕೊಟ್ಟು ನಿಮ್ಗೆ ಬಕ್ರಾ ಮಾಡಕ್ ಹೇಳಿದ್ರು. ನಮ್ಮ ಇನ್ನೊಂದ್ ದಿವಸ ಫೋನ್ ಮಾಡ್ಬೇಡ ನೀನು, ಏನಾದ್ರು ಹೇಳೋದಿದ್ರು ನೇರವಾಗಿ ಹೇಳ್ಬೇಕು, ನಿಂಗೆ ಬಕ್ರಾ ಮಾಡ್ಬೇಡ ನೀನು. ಒಂದ್ ನಿಮಿಷ ಹಂಗೇರಿ, ಒಂದ್ ನಿಮಿಷ ನಿಮ್ಮ ಮಗನ್ ಲೈನ್ಗೆ ಹಾಕ್ತೀನಿ. ಹಲೋ ಹಲೋ ಪ್ರವೀಣ್. ಹಲೋ ಹೇಳಿ. RJ ಸುನಿಲ್ ಅಂತ ಮಾತಾಡ್ತಾ ಇರೋದು. ಸರ್ ಹೇಳಿ ಸರ್. ಇಷ್ಟು ದಿವಸ ಕಾಗೆ ಹಾರಿಸ್ಬಿಟ್ಟು RJ ಸುನಿಲ್ ಅಂತ ಹೇಳ್ದೆ ಬೈಸ್ಕೊತಾ ಇದ್ದೆ, ಇವಾಗ RJ ಸುನಿಲ್ ಅಂದ್ಬಿಟ್ಟು ಬೈಸ್ಕೊತಾ ಇದ್ದೀನಿ ನಿಮ್ಮ ಅಮ್ಮನ ಹತ್ರ. ಹೌದಾ ಸರ್? ಒಂದ್ ನಿಮಿಷ ಲೈನ್ಗೆ ನಮ್ ದೊಡ್ಡಮ್ಮ ಅವರು ಫೋನ್ ಮಾಡ್ಲಾ? ಕಾನ್ಕಾಲ್ ಹಾಕಿ. ಯಾವುದು? ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿ ಇರಿ. ಹಲೋ ಹಲೋ ಹಲೋ, ನಾನೇ ನಂಬರ್ ಕೊಟ್ಟಿದ್ದೆ ಅವ. ಆಮೇಲೆ ಅದು ನೀನು ಹೊತ್ಕಂತ ಮಾಡ್ಬಿಟ್ಟಲ್ಲ, ಪ್ರವೀಣಂದು ಬೇರೆ ಹೆದರಿಕೆ ಆಗ್ಬಿಡ್ತು. ಏನೋ ಎಂತೋ ಈಗ ಬೇರೆ ಈಗ ಏನೇನೋ ಈಗ ಗ್ರಾಹಕರಿಗೂ ಚೆನ್ನಾಗಿರಲ್ಲ, ಈಗ ತಿಂಗೆಲ್ಲ ಯಾಕೋ ಭಾರಿ ಅನಾಹುತಗಳು ಜಾಸ್ತಿ. ಹಂಗಾಗಿ ನಮ್ಮ ಪ್ರವೀಣಿಗೆ ಏನು ಅದಕ್ಕೆ ಜಲ್ದಿ ಬೇಗ ನಾನು ಪ್ರವೀಣ ವಯಸ್ಸು ಕೇಳ್ಬೇಕು ನಂಗೆ ಆಗ್ಬಿಡ್ತು, ಹೆದರಿಕೆ ಆಗ್ಬಿಡ್ತು, ಭಯ ಆಗ್ಬಿಡ್ತು. ತಪ್ಪು ಮಾಡಿಬಿಟ್ಟಿದೀನಿ, ಯಾರ ಕೂಡ ಹೇಳಲ್ಲ ಅನ್ನೋದು ಬೇರೆ. ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ ಯು ಸರ್. ನಿಮ್ ನೋಡ್ತಾ ಇರ್ತೀನಿ ಸರ್, ಯಾವಾಗ್ಲೂ ಚಾನಲ್ ಅಲ್ಲಿ ಮೊಬೈಲ್ ಅಲ್ಲಿ ತುಂಬಾ ನೋಡ್ತೀನಿ ಸರ್. ಹಂಗಾಗಿ ಯಾವ ಊರು ನಿಮ್ದು? ಸರ್ ನಮ್ದು ತರೀಕೆರೆ, ಚಿಕ್ಕಮಗಳೂರು ಡಿಸ್ಟಿಕ್. ನಮ್ಮ ದೊಡ್ಡಮ್ಮರದು ಅಜ್ಜಂಪುರ. ವೆಲ್, ಸಕ್ಕದಾಗಿರೋ ಇವತ್ತಿನ ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ತರೀಕೆರೆ. RJ Sunil Prank Calls.